ಎಲ್ರಿಗೂ ನಮಸ್ಕಾರ. ಮಲ್ನಾಡ್ ಸ್ವಾಟ್ ಚಾನಲ್ಗೆ ಸ್ವಾಗತ. ಇವತ್ತು ಬದನೆಕಾಯಿ ಚಟ್ನಿನ ಮಾಡ್ತಾ ಇದ್ದೀವಿ. ಇನ್ನೊಂದು ಹೆಸರಲ್ಲಿ ಹೇಳೋದಾದರೆ ಮುಳ್ಗಾಯಿ ಚಟ್ನಿ ಅಂತಲೂ ಹೇಳ್ತಾರೆ. ಇದ್ರ ಚಟ್ನಿ ನಾವಿವತ್ತು ಒಲೆಯಲ್ಲಿ ಹಾಕಿ ಕೆಂಡದಲ್ಲಿ ಸುಟ್ಟು ಇದನ್ನು ಮಾಡ್ತಾ ಇದ್ದೀವಿ ಅಲ್ವಾ ಅಮ್ಮ? ಹೌದು. ಈಗ ಕೆಂಡದಲ್ಲಿ ಹಾಕಿ ಸುಡೋಣ, ಆಮೇಲೆ ತಿಳಿಸೋಣ ಅವರಿಗೆ. ಓಕೆ, ಹಾಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು 2 ಬದನೆಕಾಯಿ ತಗೊಂಡಿದ್ವಿ ದೊಡ್ಡ ದೊಡ್ಡಕ್ಕೆ. ಅದು ಸ್ವಲ್ಪ ಚೂರಿಲಿ ಹೀಗೆ ಮಾಡಿ ಮತ್ತು ಹೀಗೆ ಮಾಡಿ, ಯಾಕೆಂದರೆ ಒಳಗಡೆ ಚೆನ್ನಾಗಿ ಬೇಯುತ್ತೆ ಅಂತ. ಅಂದರೆ ಕಟ್ ಮಾಡ್ಕೊಬೇಕು ಒಳಗಡೆ. ಒಳಗಡೆ ಸ್ವಲ್ಪ ಸ್ವಲ್ಪ. ಆಮೇಲೆ ಎಣ್ಣೆ ಹಚ್ಚಬೇಕು. ಹೊರಗಡೆ ಮಾತ್ರ ಎಣ್ಣೆ ಹಚ್ಕೊಬೇಕು. ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ಸಿಪ್ಪೆ ಎಲ್ಲ ಚೆನ್ನಾಗಿ ಬರುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ. ಆಮೇಲೆ ಇದು ಸ್ವಲ್ಪ ಉಪ್ಪು, ಅದು ಓಪನ್ ಮಾಡಿದ್ವಲ್ಲ, ಉಪ್ಪನ್ನ ಹಾಕಬೇಕು. ಉಪ್ಪನ್ನ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. ಅದ್ರ ಒಳಗೆ ಸ್ವಲ್ಪ ಉಪ್ಪು ಹಾಕಿದೆ, ಮಿದು ಬೇಯುತ್ತೆ. ಒಂದೊಂದು ಸಣ್ಣ ಸಣ್ಣ ಕಲ್ಲುಪ್ಪನ್ನ ಈ ಥರ ಒಳಗಡೆ ಹಾಕಬೇಕು. ಚೆನ್ನಾಗಿ ಬೇಯತ್ತೆ. ಇದೂ ಅದೇ ಥರ ಎಣ್ಣೆ ಹಚ್ಚಿ ಇದನ್ನು ಹಾಗೆ ಮಾಡಬೇಕು. ಈ ಥರ ಕಟ್ ಮಾಡ್ಕೊಬೇಕು. ಸ್ವಲ್ಪ ಕಟ್ ಮಾಡಿದ್ರೆ ಸಾಕು, ಹೋಲ್ ಮಾಡಿದ್ರೆ ಸಾಕು, ಸಣ್ಣ ಸಣ್ಣಕ್ಕೆ. ಒಳಗಡೆ ಚೆನ್ನಾಗಿ ಬೇಯಲಿ ಅಂತ. ಅದು ಉಪ್ಪು ಹಾಕ್ತೀವಲ್ಲ, ಚೆನ್ನಾಗಿ ಮೆದುವಾಗುತ್ತೆ. ಮತ್ತು ಒಂದೊಂದು ಕಲ್ಲು ಉಪ್ಪನ್ನು ಈ ಥರ ಒಳಗಡೆ ಹಾಕಬೇಕಷ್ಟೆ. ಇವಾಗ ಬೆಂಕಿ ಆಗ್ತಾ ಇದೆ. ಈ ಬದನೆಕಾಯಿನ ಇವಾಗ ಕೆಂಡದಲ್ಲಿ ಹಾಕಕ್ಕೆ ರೆಡಿ ಮಾಡೋಣ. ಹೀಗೆ ಸುಟ್ಟಿ ಮಾಡಬೇಕು. ಈಗಿನ ಕಾಲದ ಅಲ್ಲ ಅದು, ನಮ್ಮ ಅತ್ತೆ ಮಾವ ಇರಬೇಕಾದ್ರೆ ಅವಾಗಿಂದ ಮಾಡ್ತಿದ್ರು, ನಮ್ಮ ತಂದೆ ತಾಯಿ ಇಲ್ಲ. ಅದು ತುಂಬ ರುಚಿಯಾಗುತ್ತೆ ಚಟ್ನಿ. ಹೀಗೆ ಮಾಡಿದ್ರೆ ನಮ್ಮ ಅಜ್ಜಿ ಕಾಲದಿಂದಲೂ ಈ ಥರ ಮಾಡ್ತಾ ಇದ್ರು. ತುಂಬ ರುಚಿಯಾಗಿ ಆಗುತ್ತೆ. ಅದ್ರ ಮೇಲೆಲ್ಲ ಕೆಂಡ ಹಾಕ್ಬೇಕು, ಹೀಗೆ ಬೇಯುತ್ತೆ ಚೆನ್ನಾಗಿ. ಕೆಳಗೆ ಸ್ವಲ್ಪ ಕೆಂಡ ಇದೆ, ಅದ್ರ ಮೇಲೂ ಸ್ವಲ್ಪ ಕೆಂಡ ಎಲ್ಲ ಹಾಕಿ ದಮ್ ಕಟ್ಟಿದಂಗೆ ಮಾಡಬೇಕು. ಒಂದು 10 ನಿಮಿಷ ಇಟ್ಟು ಸಾಕು. 10 ನಿಮಿಷ ಸಾಕಾ? 15 ನಿಮಿಷ ಬೇಯಬೇಕು. ಅದು ತಿರ್ಸಿ ಹಾಕಬೇಕು. ತಿರ್ಸಿ ಹಾಕಿ ಒಂದು 10 ನಿಮಿಷ ಈ ಥರ ಇಟ್ಟು ಮತ್ತೆ ತಿರುಗಿಸ್ಬೇಕು. ತಿರುಗಿಸಿ ಅದ್ರ ಮೇಲೆ ಮತ್ತೆ ಕೆಂಡ ಹಾಕಿ ಬೆಂದಿದೆಯಾ ನೋಡಬೇಕು. ಆಮೇಲೆ ನೋಡಬೇಕು. ಓಕೆ, ಒಂದು 10 ನಿಮಿಷ ಇರಲಿ ಅಲ್ಲೇ ನೋಡೋದು, ಆಮೇಲೆ. ಸರಿ, ಆಯಿತು. ಇದಿವಾಗ 10 ನಿಮಿಷ ಆಗಿದೆ. ಈಗ 10 ನಿಮಿಷ ಆದಮೇಲೆ ತೆಗಿತಾ ಇದ್ದೀವಿ. ಚೆನ್ನಾಗಿ ಸ್ಮೂತ್ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಇವಾಗ ಒಂದು ಪ್ಲೇಟಲ್ಲಿ ಇಡೋಣ. ಇವಾಗ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆ ಎಲ್ಲ ತೆಗಿಬೇಕು. ಸ್ವಲ್ಪ ತಣ್ಣಗಾಗಲಿ. ಇವಾಗ ಹಸಿಮೆಣಸು ಸ್ವಲ್ಪ ಕೆಂಡದಲ್ಲಿ ಹಾಕಿ ಹುರಿಯೋಣ. ಎಷ್ಟು ಹಾಕಿದ್ದೀರಾ? 5 ಹಸಿಮೆಣಸನ್ನ ಕೆಂಡದಲ್ಲಿ ಹಾಕೊಂಡು. ರುಚಿ ಚೆನ್ನಾಗಿ ಬರುತ್ತೆ ಹೀಗೆ ಮಾಡಿದರೆ. ತುಂಬ ಚೆನ್ನಾಗಿ ರುಚಿ ಬರುತ್ತೆ ಚಟ್ನಿ. 4 ಎಸ್ಲು ಬೆಳ್ಳುಳ್ಳಿ ಹಾಕೋಣ. ಅದ್ರ ಜೊತೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೋಬೇಕು 1-2 ನಿಮಿಷ.
4 ಬೆಳ್ಳುಳ್ಳಿ ಮತ್ತು 5 ಹಸಿಮೆಣಸಿನ್ಕಾಯಿ ಇದೆರಡನ್ನ ಚೆನ್ನಾಗಿ 1-2 ನಿಮಿಷ ಕೆಂಡದಲ್ಲಿ ಹುರಿದು ಹಾಕ್ಕೊಂಡ್ರೆ ಚಟ್ನಿ ತುಂಬ ರುಚಿಯಾಗಿ ಆಗತ್ತೆ ಮಾತ್ರ. ನೋಡಿ ಇವಾಗ ಆಗಿದೆ. ಈ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ಫ್ರೈ ಆಗಿದೆ. ಇದು ತೆಕ್ಕೊಂಬಿಡೋಣ, ಇದನ್ನು ತೆಗಿಯೋಣ ಇವಾಗ. ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಈಗ ಇದೆಲ್ಲ ಸುಲೇಣ. ಇದು ಹಸಿಮೆಣಸು ಸ್ವಲ್ಪ ಚುಟ್ಟು ತೆಗೆದು ಮೆದುವಾಗಿದೆ ನೋಡಿ. ಒಂದು 5 ಮೆಣಸು ಹಾಕಿದ್ದೀವಿ. ಇದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀರಾ? ಸುಲಿದ್ಬಿಟ್ಟು. ಹೌದೌದು. ಬೆಳ್ಳುಳ್ಳಿನೂ ಸುಲಿಬೇಕು, ಚೆನ್ನಾಗಿ ಸಿಪ್ಪೆ ಹೋಗುತ್ತೆ. ಹುರಿದ್ರೆ ಪರಿಮಳ ಆಗುತ್ತೆ, ಚೆನ್ನಾಗಾಗುತ್ತೆ ಚಟ್ನಿ. ಇದು ಹಳೆ ಕಾಲ ಅದೆಲ್ಲ ಮರಿಬೇಡ್ದು ನೀವು. ಇದು ಬದನೆಕಾಯಿ ಹಳೆ ಕಾಲದಲ್ಲೆಲ್ಲ ಇದೇ ಥರ ಹೀಗೆ ಮಾಡೋದಿತ್ತು. ಮುಂಚೆ ಗ್ಯಾಸ್ ಎಲ್ಲ ಎಲ್ಲಿತ್ತು, ಎಲ್ಲ ಒಲೆಲೇ ಮಾಡೋದಿತ್ತು ಅಡುಗೆ. ಈ ಬದನೆಕಾಯಿ ಸುಡೋದು, ಹಲಸಿನ ಬೀಜ ಸುಡೋದು, ಆವಾಗ ಮಜಾನೇ ಬೇರೆ ಇತ್ತು. ಈಗಿನ ಮಕ್ಕಳಿಗೆಲ್ಲ ಗೊತ್ತಿಲ್ಲ ಹೀಗೆಲ್ಲ. ಬಿಸಿದೆ, ಸ್ವಲ್ಪ ಬಿಸಿ ಇರುತ್ತೆ. ಅಂದರೆ ಒಳಗಡೆ ಬಿಸಿ ಇರುತ್ತೆ, ಹೊರಗಡೆ ಸಿಪ್ಪೆ ತಣ್ಣಗಿದ್ರೂ ಒಳಗಡೆ ಸ್ವಲ್ಪ ಬಿಸಿ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ನೀರು ಕೈಗೆ ತಾಗಿಸ್ಕೊಂಡು ತೆಗೆದ್ರೆ ಆಗುತ್ತೆ. ಇದು ಹೀಗೆ ಸಿಪ್ಪೆಲ್ಲ ತೆಗ್ದಾಯ್ತಲ್ಲ, ಹೀಗೆ ಬಿಡಿಸೆಲ್ಲ ನೋಡಬೇಕು ಹುಳ ಇರುತ್ತಾ ಅಂತ. ಇದರಲ್ಲಿ ಏನಿಲ್ಲ. ಚಂದ ಬೆಂದಿದೆ, ಹುಳ ಎಲ್ಲ ಇಲ್ಲ ನೋಡಿ. ಇವಾಗ ಈ ಒಂದು ಪಾತ್ರೆಗೆ ಸುಟ್ಟಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀವಿ. ಏನಾಗಬೇಕು? ಚೆನ್ನಾಗಿ ಗಿಮ್ಚಬೇಕು. ಇದನ್ನು ಗಿಮ್ಚ್ಬೇಕು ಇವಾಗ. ಚೆನ್ನಾಗಿ ಗಿಮ್ಚಿ, ಇದು ಇದೆಲ್ಲ ಅದು ಚೆನ್ನಾಗಿ ಹೀಗೆ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡಿ ಆಮೇಲೆ ಹಾಕಬೇಕು ಇದು ಬದನೆಕಾಯಿ. ಅಷ್ಟು ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಎಷ್ಟು ಹಾಕ್ತಾ ಇದ್ದೀರಾ ಅರಿಶಿನ ಪುಡಿ? ಸಣ್ಣ ಸ್ಪೂನಲ್ಲಿ 1 ಸ್ಪೂನ್. ಹಾಂ, ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿನ ಪುಡಿನ ಹಾಕ್ತಾ ಇದ್ದೀವಿ. ಮತ್ತು ರುಚಿಗೆ ಸ್ವಲ್ಪ ಉಪ್ಪು. ಸಣ್ಣ ಸ್ಪೂನಲ್ಲಿ 1 ಸ್ಪೂನು ನೋಡಿ ರುಚಿಗೆ ಹಾಕಬೇಕು. ಆಮೇಲೆ ಇವಾಗ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀವಿ. ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕೊನೆಯಲ್ಲೂ ಸ್ವಲ್ಪ ಉಪ್ಪು ಕಡಿಮೆ ಆದ್ರೂ ಆಮೇಲೆ ಹಾಕ್ಕೊಳ್ಬೋದು. ಇಷ್ಟು ನೋಡಿ ಹುಣಸೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸಿದ್ದೀನಿ. ಹಾಂ, ಸಾಕು. ಅಂದರೆ ಇದೊಂದು 2 ಸ್ಪೂನ್ ಹಾಕ್ಕೊಳ್ಬೇಕಾಗತ್ತೆ ನೀವು. ಸಣ್ಣ ಲಿಂಬೆ ಹಣ್ಣಿನ ಗಾತ್ರ. ಆಮೇಲೆ ನೀರುಳ್ಳಿ ಸಣ್ಣದು 2, ಚಿಕ್ಕದು 2 ನೀರುಳ್ಳಿ ಸಣ್ಣಕ್ಕೆ ಹೆಚ್ಚಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದಾರೆ. ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದಾರೆ ಇವಾಗ. ಸ್ವಲ್ಪ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ, ಹಾಂ, ಇಷ್ಟನ್ನು ಇದಕ್ಕೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ.
ಈರುಳ್ಳಿ, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಇದಾದ್ಮೇಲೆ ಕೊನೆಯಲ್ಲಿ ಬದನೆಕಾಯಿ ಹಾಕ್ಕೊಳ್ಬೇಕಾ? ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗಿಮ್ಕಿದ್ರೆ ಚೆನ್ನಾಗಿ ಹೋಗುತ್ತೆ. ಗಂಜಿ ಊಟಕ್ಕೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ, ಚಪಾತಿಗೆ, ದೋಸೆಗೆ. ಈಗ ಬದನೆಕಾಯಿ ಹಾಕ್ಕೊಳ್ಳೋಣ. ಇವಾಗ ಸುಟ್ಟಿರುವಂಥ ಬದನೆಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಗಿಮ್ಸ್ಬೇಕಿದನ್ನು. ಇದಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಸುಟ್ಟಿದ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.